ಮಲ್ಕೊಂಡಿದ್ದಾರೆ ಮಹಾರಾಣಿ ಮಹಾರಾಜ. ನಡಿ ಮನೆ ನಡಿ. ಬಾಯ್. ಪಾತ್ರೆ ತೊಳಿತಾ ಇದ್ದಾಳೆ. ಫ್ಯಾನ್ ಆಫ್ ಮಾಡಿ ಬೆಳಿಬೇಕಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಿಸಿಲು ಟೈಮ್ ನೋಡಿದರೆ ಇನ್ನೂ 8, ಆವಾಗಲೇ ಎಷ್ಟು ಬಿಸಿಲು ನೋಡಿ. ಸೊ ಇಂಥ ಬಿಸಿಲನ್ನ ನಾವು ಸ್ಕಿನ್ನನ್ನು ಪ್ರೊಟೆಕ್ಷನ್ ಮಾಡಬೇಕಿಲ್ಲ ಅಂದರೆ ಸುಟ್ಟು ಟ್ಯಾನ್ ಆಗಿ ಹೋಗ್ಬಿಡ್ತದೆ. ಆ್ಯಕ್ಚುಲಿ ನಾನು ಮೊದಲೆಲ್ಲ ಸ್ಕಾರ್ಫ್ ಎಲ್ಲ ಹಾಕ್ತಿದ್ದಿಲ್ಲ, ಇವಾಗ ಇತ್ತೀಚೆಗೆ ಸ್ಕಾರ್ಫ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಸ್ಕಿನ್ನೆಲ್ಲ ಫುಲ್ಲು ಟ್ಯಾನ್ ಆಗಿಬಿಡ್ತದೆ ಅಂತೇಳಿ ಭಯ. ಸೊ ಹಾಗಾಗಿ ಸ್ಕಾರ್ಫ್ ಕಟ್ಕೊಂಡು ಓಡಾಡ್ತೀನಿ. ಸೊ ಮನೆಗೆ ಬಂದೆ, ಮಲ್ಕೊಂಡಿದ್ದಾರೋ ಎದ್ದಿದ್ದಾರೋ ಗೊತ್ತಿಲ್ಲ. ಓಕೆ ನೋಡೋಣ. ಮಲ್ಕೊಂಡಿರ್ತಾರೆ ಅಂದ್ಕೊಳ್ತೀನಿ. ಆಫ್ ಅಲ್ಲ, ನ್ಯೂಸ್ ಪೇಪರ್. ಸೊ ನಿಲ್ಕೊಂಡಿದ್ದಾರೆ. ಸೊ ಬೆಲ್ ಮಾಡೋಣ. ಬೆಲ್ ಮಾಡಿದ್ದೀನಿ. ಯಾರು ಬಂದು ತೆಗಿತಾರೋ. ಒಂದು ಮಗನೇ ಬಂದು ಡೋರ್ ತೆಗಿತಾನೆ ನನ್ನ ಪ್ರಕಾರ. ಸೊ ಬಿಸಿಲು 9 ಆಗಿದೆ. ಬಿಸಿಲು ನೋಡ್ರಿ ಹಿಂಗೆ. ಅಮ್ಮ ಬಿಸಿಲು ಬೆಳಗ್ಗೆನೇ ಹೋಗಿ ಬರೋಷ್ಟರಲ್ಲೇ ತಲೆ ಎಲ್ಲ ಸುತ್ತು ಬಂದುಬಿಡುತ್ತೆ. ಓಕೆ, ಬ್ರಷ್ ಮಾಡಿ ಟೀ ಏನಾದರೂ ಕುಡಿಬೇಕು. ಸೊ ಇನ್ನೂ ಡೋರ್ ತೆಗಿತಾ ಇಲ್ಲ. ಡೋರ್ ತೆಗೆದ್ಮೇಲೆ ನೋಡೋಣಂತ. ಸೊ ಇಷ್ಟೊತ್ತಿಗೆ ನನ್ನ ಪ್ರಕಾರ ನನ್ನ ಬ್ಲಾಗ್ಸ್ ನೋಡ್ತಾ ಇರೋ ಕೆಲವೊಂದು ಸಬ್ಸ್ಕ್ರೈಬರ್ ಇವತ್ತು ಬ್ರಷ್ ಗಿಶ್ ಮಾಡಿ ನಾಷ್ಟ ಗಿಷ್ಟನೂ ಮಾಡಿರ್ತಾರೆ. ಸೊ ನಾವು ಇನ್ನೂ ಮಾಡಿಲ್ಲ, ಇವಾಗ ಮಾಡಬೇಕು. ಮಲ್ಕೊಂಡಿದ್ದಾರೆ ಮಹಾರಾಣಿ ಮಹಾರಾಜ. ಅಲ್ಲಿ ಯುವರಾಜ ಮಲ್ಕೊಂಡಿದ್ದಾನೆ, ಇಲ್ಲಿ ಮಹಾರಾಜ ಮಲ್ಕೊಂಡಿದ್ದಾನೆ ತೋರಿಸ್ತಿದ್ದಾರೆ. ಮಹಾರಾಜ ಮಲಗಿರೋದು. ಸೊ ಎಲ್ಲರೂ ಮಲಗಿದ್ದಾರೆ. ನಾನು ಮಾತ್ರ ಎತ್ತಿರೋದು ಇವಾಗ. ಮತ್ತೆ ಸಮಯ ನೋಡಿದರೆ 9 ಗಂಟೆ ಟೈಮು. ಇನ್ನೂ ಮಲ್ಕೊಂಡಿದ್ದಾರೆ. ಎಲ್ಲರೂ ಮಲ್ಕೊಳ್ಬಿಡ್ರಿ. ಇವಾಗ ಮಲ್ಕೊಂಡಿಲ್ಲ ಅಂದರೆ ಯಾವಾಗ ಮಲ್ಕೊತಾರೆ. ಸೊ ಹೆಂಗೆ ಹಾಲಿಡೇಸ್ ಅದಲ್ಲ, ಅದಕ್ಕೆ ಮಲ್ಕೊಂಡು ಮಸ್ತ್ ಮಜಾ ಮಾಡ್ತಾರೆ. ಮತ್ತು ನಾನು ಇವಾಗ ಬ್ರಷ್ ಎಲ್ಲ ಮಾಡಿ ಫ್ರೆಶ್ ಆಗಿ ಮತ್ತೆ ಸಿಗ್ತೀನಿ. ಕಾಫಿ ಎಲ್ಲ ಕುಡಿದು ಸಾಕಾಗಿದೆ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಬೋರ್ವಿಟಾ ಮಾಡ್ಕೊಂಡು ಕುಡಿತೀನಿ. ಸೊ ಬೋರ್ವಿಟಾ ಮಾಡ್ಕೊಳ್ಳೋದಕ್ಕೆ ಹಾಲು ಬಿಸಿ ಮಾಡ್ಕೊಂಡು ಕುಡಿಯೋಣ. ನಿಜ ಹೇಳಬೇಕಂದ್ರೆ ಟೀ ಕಾಫಿಗೆ ಎಷ್ಟು ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ ಅದು ಎಷ್ಟು ಕಂಟ್ರೋಲ್ ಮಾಡಬೇಕಂದ್ರೂ ಕಂಟ್ರೋಲ್ ಆಗೋಲ್ಲ. ಸೊ ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಇವಾಗ ಬೋರ್ವಿಟನ್ ಕುಡಿತಾ ಇದ್ದೀನಿ. ಆದರೂ ಸಹ ಮತ್ತೆ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಟೀ ಕಾಫಿ ಕುಡಿದ್ರೆ ಮನಸ್ಸಿಗೆ ಸಮಾಧಾನ. ಸೊ ಇವಾಗ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಂಗೆ, ಬೆಳಗ್ಗೆನೇ ಸ್ವಲ್ಪ ಎನರ್ಜಿ ಬರೋಂಗೆ ಬರಬೇಕು. ಇವಾಗ ಡ್ಯೂಟಿಯಿಂದ ಬಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಬೋರ್ವಿಟಾ ಮಾಡ್ಕೊಂಡು ನೋಡಿ. ಬೋರ್ವಿಟಾದಲ್ಲಿ ಸಹ ಬ್ರೆಡ್ಡನ್ನು ಡಿಪ್ ಮಾಡ್ಕೊಂಡು ತಿಂತಾ ಇದ್ದೀನಿ ನಾನು. ಅದಾದಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಾವು ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಉಪ್ಪಿಟ್ಟು ಮಾಡ್ಕೊಂಡು ತಿಂತಾ ಇದ್ದೀವಿ. ಏನು ಗೊತ್ತಾ, ತುಂಬ ಜನ ಉಪ್ಪಿಟ್ಟು ಇಷ್ಟಪಡಲ್ಲ. ಅದು ಯಾಕೆ ಇಷ್ಟಪಡಲ್ಲೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಉಪ್ಪಿಟ್ಟು ಮಾಡಿದ ತಕ್ಷಣ ಬಿಸಿ ಬಿಸಿ ತಿನ್ನೋಕ್ಕೆ ತುಂಬ ಇಷ್ಟ. ನನಗೆ ಉಪ್ಪಿಟ್ಟು ಇಷ್ಟ ಅಂತಲೇ ಹೇಳ್ಬೋದು. ನಮ್ಮ ಮಮ್ಮಿ ಮುಟ್ಟಿಗೆ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ ನಾವು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ವಿ. ಇವಾಗ ಆಂಟಿ ಬಂದು ರೊಟ್ಟಿ ಮಾಡ್ತಾ ಇದ್ದಾರೆ. ಮತ್ತು ಸೈಡಲ್ಲಿ ಹಂಗೆ ನಿನ್ನೆ ಉಳಿದಿರೋ ಅಂಥ ಪಾಯಸನ ಬಿಸಿ ಮಾಡ್ತಾಯಿದ್ದೆ. ಹಾಗೆ ರೊಟ್ಟಿಗೆ ಸ್ವಲ್ಪ ಉಪ್ಪು ಖಾರ ಎಣ್ಣೆ ಹಾಕಿ ಲೈಕ್ ಒಂಥರ ಮುಟ್ಕೆ ಥರ ಮಾಡಿ ಕೊಡ್ತಾಯಿದ್ದೆ ತಿನ್ನಲಿ ಅಂತೇಳ್ಬಿಟ್ಟು. ಹಂಗೆ ಸೈಡಲ್ಲಿ ಹೆಂಗೆ ಬೈಕೋತಾನೆ ಕೆಲಸ ಮಾಡ್ತಾಯಿದ್ದೆ. ಶೈನ್ ಏನೋ ತೀಟ್ಲೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಈ ಸ್ಕೂಲ್ ಹಾಲಿಡೇ ಕೊಟ್ಟಿದ್ದಾರೆ ಹುಡುಗರಿಗೆ ಬೈದು ನನಗೆ ಸಾಕಾಗಿದೆ ಹೊರತು ಅವ್ರು ಮಾತ್ರ ಇದು ಮಾಡ್ತಾ ಇಲ್ಲ. ಆ್ಯಕ್ಚುಲಿ ಒಂದು ರೊಟ್ಟಿ ಮುಟ್ಟಿಗೆ ಮಾಡಬೇಕು ಅಂಥೇಳಿ ಬಿಸಿ ರೊಟ್ಟಿ ಮಾಡ್ತಾಯಿದ್ದಾರೆ ಆಂಟಿಯಲ್ಲಿ. ಅಲ್ಲೇ ಸ್ವಲ್ಪ ರೊಟ್ಟಿಗೆ ಆಯಿಲ್ ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಅದೆಲ್ಲ ಆ್ಯಡ್ ಮಾಡಿ
ಮತ್ತು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಒಂಥರ ಮುಟ್ಟಿಗೆ ಥರ ಮಾಡೋಣ ಅಂಥೇಳಿ. ತುಂಬ ದಿನ ಆಯಿತು ತಿಂದಿಲ್ಲ, ಹಾಗಾಗಿ ಮಾಡೋಣ ಅಂಥೇಳಿ ನಾನೇ ಒಂಥರ ಸ್ಪೆಷಲಾಗಿ ಏನು ಮುಟ್ಟಿಗೆ ಮಾಡ್ತಾಯಿಲ್ಲ. ಜಸ್ಟ್ ಬಿಸಿ ರೊಟ್ಟಿ ಮೇಲೆ ಸ್ವಲ್ಪ ಆಯಿಲ್, ಏನೋ ಚಿಲ್ಲಿ ಪೌಡ್ರ್, ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಅಷ್ಟೇ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಹೀಗೆ ಗಟ್ಟಿಯಾಗಿ ಒತ್ತಿ ಶೈನ್ಗೆ ತಿನ್ನಕ್ಕೆ ಕೊಡ್ತಾ ಇದ್ದೀನಿ. ಹೆಂಗದ? ಸೊ ಅದಾಗಿದ ತಕ್ಷಣ ಇವಾಗ ಸಾಯಂಕಾಲ ಹೊರಗಡೆ ಹೋಗ್ತಾ ಇದ್ದೀವಿ. ಮಧ್ಯಾಹ್ನ ಸನ್ನಿ ಬಂದಿದ್ದರು. ಅವಾಗ ಬಂದಾಗ ಶೈನ್, ಆ್ಯಶ್ಲಿ ಅವ್ರ ಮನೆಗೆ ಹೋಗಿದ್ದಾರೆ. ಹಾಗಾಗಿ ಅವ್ರನ್ನ ಇವಾಗ ಕರ್ಕೊಂಡು ಬರಬೇಕು. ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಹೋಗಿ ನಮ್ಮ ಹಸ್ಬೆಂಡ್ಗೆ ಗೋಧಿ ಹಿಟ್ಟು ಅಂತೇಳಿ ಕಳಿಸಿದ್ದೀನಿ. ಹಿಟ್ಟು ಬರ್ತಾ ಇದ್ದಾರೆ, ಇಲ್ಲೇ ಮನೆ ಹತ್ರನೇ ಇದೆ ಗಿರಣಿ, ಹಾಗಾಗಿ ಹಿಟ್ಟು ಬರೋಕ್ಕೆ ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ಹಂಗೆ ಮನೇಲಿ ಇದ್ದು ನನಗೂ ಬೋರ್ ಆಗ್ತಾಯಿತ್ತು. ಎಷ್ಟೇ ಡ್ಯೂಟಿ ಮನೆ ಅಂತ ಹೊರಗಡೆ ಸುತ್ತಾಡಿದ್ರೂ ಸಹ ಒಂದು ಮನುಷ್ಯನಿಗೆ ಒಂದು ಬ್ರೇಕ್ ಅನ್ನೋದು ಬೇಕು. ಅದಕ್ಕೆ ಹಂಗೆ ನಾನು ಬರ್ತೀನಿ ಹೊರಗಡೆ ಮಾಡಿ ಅಂತೇಳಿ. ಸೊ ಒಂಥರ ಫ್ಯಾಮ್ಲಿ ಜೊತೆ ಹೊರಗಡೆ ಹೋಗೋದಂದರೆ ನನಗಿಷ್ಟ, ಮತ್ತು ಆ ವಿಷಯ ಸಹ ನನಗೆ ಖುಷಿ ತರುತ್ತೆ. ಹಾಗಾಗಿ ಹಾಗೆ ನಾವು ಹೋಗ್ತಾ ಇರಬೇಕಾದ್ರೆ ನೋಡ್ರಿ, ಇಲ್ಲೇ ಶಾಂತ ಆಂಟಿ ಸಿಕ್ಕರು. ವಾಕ್ ಮಾಡಕತ್ತಿದಮ್ಮ ನೀನು? ವಾಕ್ ಮಾಡಕತ್ತಿದೆ? ನಿಮ್ಮ ಅಣ್ಣ ಬರಲ್ಲ ಏನ್ ನೋಡು. ಹಲೋ, ಏನ್ ಮಾಡಕತ್ತೀರ? ನಡ್ರಿ ರೆಡಿ ಆಗ್ರಿ. ಇದಿಷ್ಟು ಟಿವಿ ನೋಡಕ್ ಬಂದಿರಿ ಇಲ್ಲಿ ತನ ಹೊಲ್ಸಲ್ಸ್ ಮಾಡಕ? ಎಲ್ಲಿ ಹೊರಗೆ ಹೋಗ್ತೀವಿ? ನಾನು ಹೋಗ್ತೀನಿ. ಬಂಟಿ ಮಾವ ಅಕ್ಕಿ ದಾಡಿ ಸುಚ್ಚಕತ್ತವೆ ನೀನು. ಇಲ್ಲ ಏನಂತಾನ ಬಂಟಿ ಮಾವ? ಏನಂತ ಆನಂತಾನ ಬಂಟಿ ಮಾವ? ಹೇಳ್ಬಿಟ್ಟ ಮಾತಾಡ. ಸಣ್ಣ ಮನೆ ಇದ್ದೀನಿ, ಸಣ್ಣ ಮನೆ ಇಲ್ಲ ಇಲ್ಲ ಫ್ಯಾಮಿಲಿ ತೆಗೊಂಡು ಹೈಫೈ 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 ಹೊಂಟ್ರಿ. ಎಲ್ಲಿ ಹೋಗ್ಲತ್ತ? ಜಲ್ದಿನೇ ಹೋಗ್ಲತ್ತರಲ್ಲ. ಸ್ವಲ್ಪ ಹಾಯ್ ಆರದ ಅಮ್ಮ, ಮಮ್ಮಿ, ಅಮ್ಮಿ ಜಾನ್ ಬಾಯ್. ಅವ ನೋಡ ಕೈ ನೋಡಗ ಬಾಯ್ ಮಾಡಕತ್ತಾಳಗ, ಬಾಯ್ ಅಂತ. ಬಾಯ್ ಬಾಯ್ ಬಾಯ್. ಹಂಗೆ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಬೇಕಾಗಿತ್ತು, ಪೆಟ್ರೋಲ್ ಹಾಕ್ಸ್ಕೊಂಡಿದ್ದೀವಿ. ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಹೊರಗಡೆ ಹಂಗೆ ಸುತ್ತಾಡಿ ಬರಬೇಕು ಅಂತಂದಲ್ಲ. ಸೊ ಇವಾಗ ಹೋಗಬೇಕು. ಏನು ತಿನ್ನಬೇಕು ಅಂತೇಳಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನಿಸ್ತು. ಹಾಗಾಗಿ ಐಸ್ ಕ್ರೀಮ್ ತಿನ್ನೋಕ್ಕೆ ಬಂದಿದ್ದೀವಿ. ಸೊ ಕುಂತ್ಕೊಂಡಿದ್ದೀವಿ. ನೋಡುವ ಏನು ಆರ್ಡ್ರ್ ಮಾಡಿ ಏನು ತಿನ್ನಬೇಕು ಅಂತೇಳಿ ಡಿಸ್ಕಸ್ ಮಾಡ್ತಾಯಿದ್ವಿ. ಆಮೇಲೆ DBC ತಿನ್ನೋಣ ಅಂತ ಹೇಳಿ DBC ಕೊಟ್ವಿ. ಮತ್ತು ಇನ್ನೂ ಒಂದು ಚಾಕ್ಲೇಟ್ ಫ್ಲೇವರ್ ಐಸ್ ಕ್ರೀಮ್ ಹೇಳಿದ್ವಿ, 2. ಸೊ ಅದು 2 ರೆಡಿ ಆಗ್ತಾಯಿದೆ ಶೈನ್ಗೆ, ಆ್ಯಶ್ಲಿಗೆ. ಮತ್ತು ಇವನ್ DBCನೂ ಹೇಳಿದ್ವಿ, ಅದನ್ನು ತಿನ್ನಬೇಕು ಅಂತೇಳಿ. ನಾವು ಇಲ್ಲಿ ಫಸ್ಟ್ ಟೈಮ್ ಬಂದಿರೋದು, ನೋಡುವ ಹೆಂಗಿದೆ ಅಂತೇಳಿ. ಸೊ ಫೈನಲಿ ನಾವು ಆರ್ಡರ್ ಮಾಡಿರುವಂತಹ ಐಸ್ ಕ್ರೀಮ್ಸ್ ಬಂದು ನಮ್ಮ ಕಣ್ಣ ಮುಂದೆ ಇದೆ. ಸೊ ಇವಾಗ ಏನಿಲ್ಲ, ಬ್ಯಾಟಿಂಗ್ ಮಾಡೋದೇ ಇತ್ತು. ಸೊ ನೋಡಿದ ತಕ್ಷಣ ಫುಲ್ ಖುಷಿಯಾಗೋಯ್ತು. ಸೊ ಐಸ್ ಕ್ರೀಮ್ ಅಂದರೆ ಯಾರಿಗೆ ಇಷ್ಟ ಇಲ್ಲ? ಪ್ರತಿಯೊಬ್ಬರಿಗೂ ಐಸ್ ಕ್ರೀಮ್ ಇಷ್ಟ. ಅದೇ ಥರ ನನಗೂ ಸಹ ಅಷ್ಟೇ ಐಸ್ ಕ್ರೀಮ್ ಅಂದರೆ ಇಷ್ಟ. ನಾನು ಇಷ್ಟು ದೊಡ್ಡವಳಾಗಿದ್ದೀನಿ ಅಂದರೂ ಸಹ ಐಸ್ ಕ್ರೀಮ್, ಚಾಕ್ಲೇಟ್ ಜ್ಯೂಸ್ ಅಂದರೆ ತುಂಬಾ ಇಷ್ಟ. ಅಂಥದ್ರಲ್ಲಿ ಮಕ್ಳಿಗೆ ಇಷ್ಟ ಇರಲ್ಲ, ಇಷ್ಟ ಇರುತ್ತೆ. ಸೊ ನನಗೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡೋಗಿ ಚೆನ್ನಾಗಿರೋದನ್ನು ತಿನ್ನಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ನಾನು ಯಾವಾಗಲೂ ಆ ಹುಡುಗರನ್ನ ಹೊರಗಡೆ ಕರ್ಕೊಂಡೋಗಿ ಅದು ಇದು ತಿನ್ಸೋಕ್ಕೆ, ಅದು ಇದು ಟ್ರೈ ಮಾಡೋಕ್ಕೆ ಮಾಡ್ತಿರ್ತೀನಿ. ತುಂಬ ಕೆಲವು ಜನ ಅಂದ್ಕೊತಾರೆ ಜಂಕ್ ಫುಡ್ಡೆಲ್ಲ ತಿನ್ನಿಸ್ತಾರೆ ಮಕ್ಕಳಿಗೆ ಹಂಗೆ ಹಿಂಗೆ ಅಂತ. ಡೈಲಿ ಏನೋ ತಿನ್ನಿಸಲ್ಲ, ವೀಕ್ಲಿ ಒನ್ಸ್ ಅಥವಾ ಮಂತಲ್ಲಿ 2 ಟೈಮ್ಸು ಹಾಗೆ ಹೋಗ್ತಾ ಇರ್ತೀವಿ ಹೊರಗಡೆ. ಸೊ ಮಕ್ಕಳ ಖುಷಿನೇ ನಮ್ಮ ಖುಷಿ. ಸೊ ನೋಡಿ ಮಾಡಿ ತಿನ್ನಿಸ್ತೀನಿ ಅಷ್ಟೇ. ಮನೆಗೆ ಬಂದು ಸ್ವಲ್ಪ ಚಿಕನ್ ತೆಗೆದಿಟ್ಟಿದ್ವಿ. ಆ ಚಿಕನ್ನ ಇವಾಗ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದು ನೈಟ್ ಊಟಕ್ಕೆ ಇವಾಗ ಚಿಕನ್ನ ಪ್ರಿಪೇರ್ ಮಾಡ್ತಾ ಇರೋದು. ಸೊ ಸಂಡೇ ಆದಮೇಲೆ ಸ್ಪೆಷಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಮಧ್ಯಾಹ್ನ ಸ್ವಲ್ಪ ಮಾಡಿದ್ವಿ, ಇವಾಗ ಸ್ವಲ್ಪ ಇಷ್ಟು ತೆಗೆದಿಟ್ಟಿದ್ವಿ. ಸೊ ಅದನ್ನೇ ಮಾಡ್ಕೊಂಡು ತಿಂತಾಯಿದ್ದೀವಿ. ಮಧ್ಯಾಹ್ನ ಮಾಡಿದ್ದು ಖಾಲಿಯಾಗಿದೆ.
ಸೊ ಇವಾಗ ಚಿಕನ್ ಮತ್ತು ಸ್ವಲ್ಪ ರೈಸ್ ನೈಟ್ ಊಟಕ್ಕೆ. ಮನೆಗೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ತೀವಿ. ಪಾತ್ರೆ ತೊಳಿತಾ ಇದ್ದಾಳೆ. ಸೊ ನಿಮ್ಮ ಮಕ್ಳಿಗೆ ಸಹ ಕೆಲಸ ಹಚ್ಚ್ರಿ, ಚಿಕ್ಕ ವಯಸ್ಸಾಗಿ ಚೆನ್ನಾಗಿ ಕೆಲಸ ಕಲಿತಾರೆ ಅಲ್ಲ ಅಶ್ಲಿ? ನಿನ್ಗೇನಾದರೂ ಬೇಜಾರ ಪಾತ್ರೆ ತೊಳಕತ್ತೀನಂತ? ಓಕೆ, ಫ್ಯಾನ್ ಆಫ್ ಮಾಡಿ ಬಳಿಬೇಕಿಲ್ಲ? ಶೇರ್ ಮಾಡ್ಬೇಕು ನೋಡಿ ಮಾ ವಿಡಿಯೋ ಮಾಡ್ಲತ್ತನ ಮಾಡ್ಬಣ್ಣ ಚಲೋ ಕಡಲಾಗಿ there's a dimple you try to take it take a number take a number One, two, three, start. 1 2 1 2 3 ಕೈ ಕರೆಕ್ಟ್ ಹೋಗ್ಬೇಕು. 1 2 3 4 5 6 ಅಲ್ಲೇ ಒಂದು ಮತ್ತೆ ಫಸ್ಟ್ ಮಾಡಿ 1 2 3 ಸ್ಟಾರ್ಟ್. 1 2 ಹಿಂಗೆ ಇಂದ್ರಬಾರ್ದು 1 2 ಹಿಂಗೆ ಕೈ ಶೇಕಿ ಆಗ್ತಿರ್ಬೇಕು. 1 2 3 4 5 6 ಮತ್ತೆ 6 2 3 4 ಹೀಗೆ ಇಂದ್ರಬಾರ್ದು ಮಾಲಕ್ಕೆ ಇಂದ್ರ ಫಸ್ಟ್ ಕಲ್ತವ 3 4 5 6 ಹೈ ಮಳಿವರೆಗೆ ಗೇಟ್ಗೆ ನಾವು ಹಾಕ್ಬೇಡ ಅಂತಂದ್ರೆ ಆಂಟಿ ಗೇಟ್ಗೆ ಅವ್ರು ಹಿಂದಿನವ್ರು ಅಲ್ಲೇ ಐತಲ್ಲ ಗೇಟಿಗೆ ಐತಲ್ಲ ಕೀಗ ನೋಡು. ಇದನ್ನ ಹಾಕೊಂಡು ಹೊಂಟಿದ್ದೇನೆ ಇವತ್ತು. ಹೆಂಡತಿ ಆದ್ರೆ ತೊಯ್ಸ್ಕೊಂಡು ಹೋಗ್ಬೇಕು, ಗಂಡ ಆದ್ರೆ ಬೇಡ ಅಂತ ಹಿಂದಿನವ್ರು ಬಂದಿಲ್ಲ ಅಂತ. ಓಂ ಗುಲ್ಬರ್ಗದಲ್ಲಿ ಮಳಿ. ಏನಾಯ್ತು? ಏನ್ ಹುಡ್ಕಾಕತ್ತೀರಿ? ನೋಡೋಣ ತೊಯ್ದಿಲ್ಲ.